ಈಗ ನಿಮ್ಗೆಲ್ಲ ಆಲ್ರೆಡಿ ಈಗ ಸುಮಾರು ನಾವು 1.5 ವರ್ಷದಿಂದ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ನಮ್ಮ ಶಿವಮೊಗ್ಗ ನಗರದಲ್ಲಿ ಒಂದು ಹೈಕೋರ್ಟ್ ಸರ್ಕ್ಯೂಟ್ ಬೆಂಚ್ ಅನ್ನ ಸ್ಥಾಪನೆ ಮಾಡುವಂತ ಹೋರಾಟದಲ್ಲಿ ನಾವು ತೊಡಗಿಸ್ಕೊಂಡಿದೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯಾಕೆ ನಮಗೆ ಹೈಕೋರ್ಟ್ ಬೆಂಚು ಸರ್ಕ್ಯೂಟ್ ಬೆಂಚು ಶಿವಮೊಗ್ಗದಲ್ಲಿ ಬೇಕು ಅಂತ ಹೇಳಿ. ನಿಮಗೆಲ್ಲ ಈಗ ನಮ್ಮ ಬೆಂಗಳೂರಿನಲ್ಲಿ ಹೈಕೋರ್ಟ್ ಇದೆ, ಅದೇ ರೀತಿಯಾಗಿ ಧಾರವಾಡ ಬೆಂಚ್ ಅಲ್ಲಿ ಹೈಕೋರ್ಟ್ ಇದೆ, ಹಾಗೂ ಕಲಬುರಗಿ ಅಲ್ಲೂ ಸಹ ಹೈಕೋರ್ಟ್ ಪೀಠ ಇದೆ. ಆದ್ರೆ ಮಧ್ಯ ಕರ್ನಾಟಕದಲ್ಲಿ ನಮ್ಮ ಯಾವುದೇ ರೀತಿಯಾದಂತಹ ಹೈಕೋರ್ಟ್ ಬೆಂಚ್ ಇಲ್ಲ. ಇದು ಸಾರ್ವಜನಿಕವಾಗಿ ನಮ್ಮ ಭೌಗೋಳಿಕವಾಗಿ ಮಧ್ಯ ಕರ್ನಾಟಕ ಅಂದ್ರೆ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಮತ್ತೆ ಚಿಕ್ಕಮಗಳೂರು, ಈ 4 ಜಿಲ್ಲೆಗಳನ್ನ ವ್ಯಾಪ್ತಿಯನ್ನ ಪರಿಗಣಿಸಿ ಮಧ್ಯ ಕರ್ನಾಟಕ ಅಂತ ಹೇಳ್ತೀವಿ. ಯಾಕಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ಅತಿ ಶೀಘ್ರದಲ್ಲಿ ನ್ಯಾಯ ಸಿಗ್ಬೇಕು ಅನ್ನೋದು ಒಂದು ನ್ಯಾಯಾಲಯದ ಒಂದು ವಿಚಾರ. ಈ ವಿಚಾರದಲ್ಲಿ ನಾವು ಸರ್ಕ್ಯೂಟ್ ಬೆಂಚ್ ಈಗ ಆಲ್ರೆಡಿ ಮಂಗಳೂರಿನವರು ತಮ್ಮ ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ. ಮಂಗಳೂರಲ್ಲಿ ಸರ್ಕ್ಯೂಟ್ ಬೆಂಚ್ ಬೇಕು ಅಂತ ಹೇಳಿ ಅದು ಕರಾವಳಿ ಭಾಗಕ್ಕಾಯ್ತು. ಆದ್ರೆ ಕರಾವಳಿ ಭಾಗದಲ್ಲಿ ನಮಗೆ ಗೊತ್ತಿರೋ ಹಾಗೆ ನಮ್ಮ ಒಂದು ಶಿವಮೊಗ್ಗ ಕ್ಷೇತ್ರವನ್ನು ಸಹ ಅವರೇನೋ ಸೇರಿಸ್ಕೊಂಡು ಅದನ್ನ ಮೆಮೊರಂಡಮ್ ಕೊಟ್ಟಿದ್ದಾರೆ, ಅದು ಅಂಕಿತ ಹಾಕ್ತಿದ್ದಾರೆ ಅಂತ ಹೇಳಿ. ಬಟ್ ನಮಗೆ ಯಾವುದೇ ರೀತಿಯಾದಂತ ಒಂದು ಅವರಿಂದ ಒಂದು ಮನವಿ ಪತ್ರನೂ ಬಂದಿಲ್ಲ. ನೀವೆಲ್ಲ ನಮ್ಮ ಮಂಗಳೂರು ಜೊತೆಗೆ ಸೇರ್ಕೊಳ್ಳಿಕ್ಕೆ ನೀವು ರೆಡಿ ಇದ್ದೀರಾ ಅಂತ ಹೇಳಿ ನಮ್ಮ ನ್ಯಾಯಾಲಯ, ನಮ್ಮ ವಕೀಲರ ಸಂಘಕ್ಕಾಗ್ಲಿ ಅಥವಾ ನಮ್ಮ ಸಾರ್ವಜನಿಕ ಪ್ರತಿನಿಧಿಗಳಿಗಾಗ್ಲಿ ಅಥವಾ ಇತರ ಸಂಘ ಸಂಸ್ಥೆಗಳಿಗಾಗ್ಲಿ ಎಲ್ಲೂ ಸಹ ಒಂದು ಸಾರ್ವಜನಿಕ ಚರ್ಚೆ ಆಗಿಲ್ಲ. ಚರ್ಚೆ ಆಗ್ದಲೇನೆ ಆಲ್ರೆಡಿ ಮಂಗಳೂರು ಪೀಠವನ್ನ ಸ್ಥಾಪನೆಗೆ ಸಿಎಂ ಅವರು ಏನೋ ಒಂದು ಫೈನಲ್ ಇದನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿದೆ. ಅದೇ ರೀತಿಯಾಗಿ ಸಿಜೆ ಅವರು ಸಹ ಅದಕ್ಕೆ ತಾತ್ವಿಕ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ. ಆದ್ರೆ ನಮಗೆ ಬೆಂಗಳೂರಿಗಿಂತ ಮಂಗಳೂರು ತುಂಬಾ ತೊಂದರೆ ಆಗ್ತಕ್ಕಂಥದ್ದು. ನಮಗೆ ಅಂದ್ರೆ ಸಾರ್ವಜನಿಕರಿಗೆ ಅಲ್ಲಿನ ರೋಡ್ ವ್ಯವಸ್ಥೆ ನಿಮಗೆ ಗೊತ್ತಿದೆ. ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ಬೇಕಾದ್ರೆ ಯಾವ ರೀತಿಯಾದಂತ ತೊಂದರೆಗಳಿದೆ. ಪ್ರತಿ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ 2 ದಿನ 3 ದಿನ ಘಾಟ್ ಸೆಕ್ಷನ್ ಕ್ಲೋಸ್ ಆಗುತ್ತೆ. ಸ್ಲೈಡಿಂಗ್ ಆಗ್ಬೋದು, ಅಪಘಾತ ಆಗ್ಬೋದು, ಇನ್ನೊಂದು ವಿಚಾರದಲ್ಲಿ ಈ ರೀತಿಯಾದಂತ ಒಂದು ಅವ್ಯವಸ್ಥೆ ಇದೆ. ಆದ್ರಿಂದ ನಮ್ಮ ನಾಗರಿಕರಿಗೆ, ನಮ್ಮ ಕಕ್ಷಿದಾರರಿಗೆ, ನಮ್ಮ ಶಿವಮೊಗ್ಗ ವಲಯದಿರ್ತಕ್ಕಂಥ ಕಕ್ಷಿದಾರರಿಗೆ ಯಾವುದೇ ರೀತಿಯಾದಂತ ಹೋಗ್ಲಿಕ್ಕೆ ಬರ್ಲಿಕ್ಕೆ ತೊಂದರೆ ಆಗುತ್ತೆ. ಮತ್ತೆ ಅವರ ಆರ್ಥಿಕ ಪರಿಸ್ಥಿತಿನೂ ಸಹ ದುಸ್ತರವಾಗುತ್ತೆ. ಆ ಕಾರಣದಿಂದ ನಮಗೆ ಮಂಗಳೂರು ಮೊದಲು ಒತ್ತಾಯ, ಮಂಗಳೂರು ಯಾವುದೇ ಕಾರಣಕ್ಕೂ ನಮಗೆ ಬೇಡ, ಮಂಗಳೂರಲ್ಲಿ ನಮ್ಮನ್ನ ಅಳವಡಿಸ್ಕೊಂಬೇಡಿ. ಆದ್ರಿಂದ ನಮ್ಮ ಸಾರ್ವಜನಿಕ ಲಿಟಿಗೆಂಟ್ಸ್ಗೆ ತೊಂದರೆ ಆಗುತ್ತೆ. ಒಂದು ನೆಕ್ಸ್ಟ್ ನಮ್ಗೆ ಇನ್ನೊಂದು ಒತ್ತಾಯ ಅಂದ್ರೆ ನಮ್ಮಲ್ಲೇ ಸರ್ಕ್ಯೂಟ್ ಬೆಂಚ್ ಮಾಡಿ ಅದಕ್ಕೋಸ್ಕರ ನಾವು ಈಗ ಆಲ್ರೆಡಿ ನಾವು ಸಿಜೆ ಅವರಿಗೆ, ಏನು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಇದ್ದಾರೆ, ಅವರಿಗೆ ಅಂಕಿ ಅಂಶಗಳ ಸಮೇತ ನಾವು ಮೆಮೊರಂಡಮ್ ಕೊಟ್ಟಿದೀವಿ. ಅಲ್ಲೂ ಎಷ್ಟು ಕೇಸಸ್ ಇದೆ, ನಮ್ಮ ದಾವಣಗೆರೆ, ಚಿತ್ರದುರ್ಗ ಮತ್ತೆ ಚಿಕ್ಕಮಗಳೂರು ಮತ್ತೆ ಶಿವಮೊಗ್ಗದಿಂದ ಎಷ್ಟು ಕೇಸ್ಗಳು ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ, ಮತ್ತೆ ರನ್ನಿಂಗ್ ಹೋಗ್ತಾ ಇರ್ತಕ್ಕಂಥ ಕೇಸ್ಗಳು ಎಷ್ಟು, ಅದರಿಂದ ಹೈಕೋರ್ಟ್ ಇಲ್ಲಿ ಬೆಂಚ್ ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ ಇಲ್ಲ ಅನ್ನೋದು ಸಮೇತ ಅಂಕಿ ಅಂಶಗಳು ಸಮೇತ ನಾವು ಕೊಟ್ಟಿದೀವಿ. ಆ ಕಾರಣದಿಂದ ನಾವು ಎಲ್ಲಾ ಹೋರಾಟವನ್ನ ಸ್ಟಾರ್ಟ್ ಮಾಡಿದೀವಿ. ಹಾಗೂ ನಿನ್ನೆಯಿಂದ ನಾವು ಧರಣಿ ಸತ್ಯಾಗ್ರಹ ಮಾಡ್ತಾ ಇದೀವಿ. ಅದಕ್ಕೆ ಈಗ ನಿಮ್ಗೆಲ್ಲಾ ನೋಡ್ದಂಗೆ ಎಲ್ಲಾ ಸಂಘ ಸಂಸ್ಥೆಗಳು, ಚೇಂಬರ್ ಆಫ್ ಕಾಮರ್ಸ್, ರೈತರ ಸಂಘ, ದಲಿತ ಸಂಘ ಮತ್ತೆ ಇನ್ನಿತರ ನಮ್ಮ ಸಾರ್ವಜನಿಕ ಸಂಘಗಳೆಲ್ಲವೂ ಸಹ ಜನ ಹಿತರಕ್ಷಣಾ ವೇದಿಕೆ ಸಹ ಜನಪರ ಹಿತರಕ್ಷಣಾ ವೇದಿಕೆ ಸಂಬಂಧ ನಮಗೆ ಸಪೋರ್ಟ್ ಮಾಡ್ತಾ ಇದೆ. ಈ ಎಲ್ಲಾ ವಿಚಾರ ಮನಗೊಂಡು ದಯವಿಟ್ಟು ನಮ್ಮ ಸರ್ಕಾರಕ್ಕೆ ಒಂದು ಒತ್ತಾಯ ಅಂದ್ರೆ ಏನು ಮಂಗಳೂರು ಹೈಕೋರ್ಟ್ ಪೀಠಕ್ಕೆ ನಮ್ಮ ಶಿವಮೊಗ್ಗವನ್ನ ಸೇರಿಸಿ ಏನು ಒಂದು ನಡೀತಾ ಇದೆ ಪ್ರಕ್ರಿಯೆ, ಅದನ್ನ ಸ್ಟಾಪ್ ಮಾಡಬೇಕು. ಮತ್ತೆ ನೀವು ಭೌಗೋಳಿಕವಾಗಿ ನಮ್ಮ ಒಂದು ಜಿಲ್ಲೆಗೆ ಹೈಕೋರ್ಟ್ ಪೀಠವನ್ನ, ಸರ್ಕ್ಯೂಟ್ ಬೆಂಚ್ ಅನ್ನ ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾವು ಮನವಿ ಮಾಡ್ತಾ ಇದೀವಿ. ಆದ್ರಿಂದ ವಕೀಲರ ಸಂಘ ತಮ್ಮ ಎಲ್ಲಾ ನಮ್ಮ ಶಿವಮೊಗ್ಗ ಮತ್ತೆ ಇನ್ನಿತರ ಜಿಲ್ಲೆಗಳ ಸಹಕಾರ ತಗೊಂಡು ಹೋರಾಟವನ್ನ ಹಮ್ಮಿಕೊಂಡಿದೆ. ಸ್ಟಾಟಿಸ್ಟಿಕ್ ರಿಪೋರ್ಟ್ ಏನು ಹೈಕೋರ್ಟಿಗೆ ಸ್ಟಾಟಿಸ್ಟಿಕಲ್ ರಿಪೋರ್ಟ್ ಅನ್ನ ನಾವು ಮೆಮೊರಂಡಮ್ ಮೂಲಕ ಕೊಟ್ಟಿದ್ದೀವಿ. ಎಷ್ಟು ಕೇಸಸ್ ಪೆಂಡಿಂಗ್ ಇದೆ, ಎಷ್ಟಿದೆ, ಎಷ್ಟು ಪೆಂಡಿಂಗ್ ಇದೆ, ಎಷ್ಟು ಹೋಗ್ತಾ ಇದೆ, ಪ್ರತಿ ಸರಿ ದಾಖಲಾಗದ ಎಷ್ಟು ಅಂತಂದ್ರೆ ಅದನ್ನ ಅಂಕಿ ಅಂಶಗಳ ರೀತಿ ಕೊಟ್ಟಿದ್ದೀವಿ. ಎಲ್ಲಿಗೆ ನಮ್ಮ ಶಿವಮೊಗ್ಗ ವ್ಯಾಪ್ತಿಯಲ್ಲಿ ಸರ್ಕ್ಯೂಟ್ ಬೆಂಚ್ ಮಾಡಿದ್ರೆ ಏನು ಹೈಕೋರ್ಟ್ ಸ್ಥಾಪನೆ ಮಾಡ್ಲಿಕ್ಕೆ ಎಷ್ಟು ಅವಕಾಶ ಇದೆ ಅಷ್ಟು ಅಂಕಿಅಂಶಗಳು ಕೊಟ್ಟಿದ್ದೀವಿ. ಅದನ್ನ ಸಿಜೆ ಅವರಿಗೆ ಕೊಟ್ಟಿದ್ದೀವಿ, ಮತ್ತೆ ಗವರ್ನರಿಗೆ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗಳಿಗೆ ನಾಳೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಅವರಿಗೂ ಸಹ ನಾವು ನಮ್ಮ ಮನವಿ ಪತ್ರವನ್ನ ತಲುಪಿಸ್ತೀವಿ. ಜಿ.ಆರ್. ರಾಘವೇಂದ್ರ, ಅಧ್ಯಕ್ಷರು, ವಕೀಲರ ಸಂಘ, ಶಿವಮೊಗ್ಗ. ಆಮೇಲೆ ಈಗ ಹೈಕೋರ್ಟ್ ಪೀಠ ಏನು ಮಂಗಳೂರಿಗೆ ಹೈಕೋರ್ಟ್ ಪೀಠ ಮಾಡಕ್ ಹೊರಟಿದೆ, ಶಿವಮೊಗ್ಗ ಮಂಗಳೂರಿಗೆ ಸೇರ್ಸಕ್ ಹೊರಟಿದೆ ಅಂತಕ್ಕಂಥ ಒಂದು ಸುದ್ದಿ ಬಂದಿದೆ. ಅದು ನಿನ್ನೆಯಿಂದ ಎಲ್ಲ ವಕೀಲರು, ನಾಗರಿಕರು, ಬೇರೆ ಬೇರೆ ಸಂಘಟನೆಗಳು ಕೂಡ ಧರಣಿ ಪ್ರಾರಂಭ ಮಾಡಿದ್ದಾರೆ. ನಮಗೆ ಇವತ್ತು ಶಿವಮೊಗ್ಗಕ್ಕೆ ಆಗ್ಲೇಬೇಕು. ಅಕಸ್ಮಾತ್ ಶಿವಮೊಗ್ಗಕ್ಕಿಂತ ಮಂಗಳೂರಿಗೆ ಆದ್ರೆ ನಮಗೆ ಯಾವ ಟ್ರೈನು ಇಲ್ಲ, ಬಡವರು ಹೋಗಂಗಿಲ್ಲ, ಏನು ಮಾಡಂಗಿಲ್ಲ, ಯಾವ ಇದು ಇಲ್ಲ. ಆ ಘಾಟ್ ಸೆಕ್ಷನ್ನಾಗೆ
ನಾವು ಹೋಗ್ಲಿಕ್ಕೆ ಒಂದೇ ಒಂದು ಕೋರ್ಟ್ಗೆ ಹೋಗ್ಬೇಕು ಅಂದ್ರೆ ಹಿಂದಿನ ದಿವಸ ಹೋಗ್ಬೇಕು. ಮತ್ ಕೋರ್ಟ್ ಮುಗಿಸ್ಕೊಂಡು ಅವತ್ತು ಬರಕ್ಕಾಗಲ್ಲ. ಜನಸಾಮಾನ್ಯರು ಬಸ್ ಬರ್ಬೇಕು ಅಂತಂದ್ರೆ ಮತ್ ಮಾರನೇ ದಿವಸ ಬರ್ಬೇಕು. ಬೆಂಗಳೂರಾಗಾದ್ರೆ ಟ್ರೈನ್ ಇದೆ, ಬೆಳಗ್ಗೆ 5 ಗಂಟೆ ಟ್ರೈನ್ ಹತ್ತಿದ್ರೆ ಬೆಂಗಳೂರಿಗೆ ಹೋಗ್ತೀವಿ. ಸಂಪರ್ಕ ಚೆನ್ನಾಗಿದೆ ಬೆಂಗಳೂರಿಗೆ. ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ನಾವು ಮಂಗಳೂರಲ್ಲಿ ನಮ್ಮ ಶಿವಮೊಗ್ಗ ಸೇರ್ಸೋದನ್ನ ಸಂಪೂರ್ಣ ನಾವು ಸಂಯುಕ್ತ ಹೋರಾಟನೂ ಎಲ್ಲರೂ ಕೂಡ ಇರ್ತಕ್ಕಂಥ ಸಂಘಟನೆಯವರು ಎಲ್ಲರೂ ಕೂಡ ನಾವು ವಿರೋಧ ಮಾಡ್ತಾ ಇದ್ದೀವಿ. ಇವತ್ತು ನಾವು ಕೂಡ ಧರಣಿಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇವತ್ತು ಶಿವಮೊಗ್ಗದಲ್ಲೇ ಹೈಕೋರ್ಟ್ ಪೀಠ ಆಗ್ಬೇಕು ಅಂತಕ್ಕಂಥ ಏನು ಒತ್ತಾಯ ಇದೆ, ಅದಕ್ಕೆ ನಮ್ದು ಕೂಡ ಸಂಪೂರ್ಣ ಬೆಂಬಲ ಇದೆ ಅಂತಕ್ಕಂಥದನ್ನ ತಮ್ಮ ಮೂಲಕ ನಾವು ಹೇಳ್ತಾ ಇದ್ದೀವಿ.